ಅಮ್ಮ, ಒಬ್ಬರ ಮೇಲೆ ಕೋಪ ಇರುತ್ತೆ, ಅದು ಇನ್ನೊಬ್ಬರ ಮೇಲೆ ತೋರಿಸ್ತಾರೆ. ಇದಕ್ಕೆ ಯಾಕಮ್ಮ ಹಂಗೆ ಮಾಡ್ತಾರೆ? ಆ್ಯಕ್ಚುಲಿ ಬೇರೆಯವ್ರ ಮೇಲೆ, ಒಬ್ಬರು ಇಬ್ಬರು ಅಂತಲ್ಲ, ಬೇರೆಯವ್ರ ಮೇಲೆ ಅದು ತೋರಿಸೋದು ಅನ್ನೋದೇ ಸರಿ ಇಲ್ಲ. ಯಾಕೆಂದರೆ ಕೋಪ ಬಂದಿರೋಕ್ಕೆ ಕಾರಣ ಯಾರೂ ಇಲ್ಲ, ಯಾರೂ ಅಲ್ಲ. ಆದರೆ ನಮಗೆ ಬೇಕಾದವ್ರ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ನಮಗೆ ನಾಳೆ ತೊಂದರೆ ಆಗ್ಬೋದಲ್ವಾ? ಅದಕ್ಕೆ ಕೆಲಸದವ್ರ ಮೇಲೆ ತೀರಿಸೋದು. ಅಂದರೆ ಯಾರೋ ಒಬ್ಬರು ಪಾಪ ಕೆಲ್ಸಕ್ಕೆ ಬಾರದೇ ಇರೋರು, ಅಂದರೆ ನಾಳೆ ಪರವಾಗಿಲ್ಲ, ಇವ್ರು ಹೋದ್ರೂ ಪರವಾಗಿಲ್ಲ ಜೀವನದಲ್ಲಿ, ಅವ್ರ ಮೇಲೆ ಹಾಕೋದು. ಈ ಥರ ಬೇರೆಯವ್ರನ್ನ ಹುಡುಕೊಳ್ಳೋದು ಕೋಪನ ಹಾಕೋಕ್ಕೇನೆ. ಸುಮ್ಮನೆ ಕಾರಣ ಇಲ್ಲದೆ ಬೇರೆಯವರು ಬಲಿಪಶು ಆಗ್ತಾರೆ. ಅದರಿಂದ ತುಂಬ ಮಕ್ಕಳ ಮೇಲೆ, ಮಕ್ಕಳನ್ನ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ಕೆಲಸವ್ರನ್ನ ಬೈಯೋದು, ಬಾಸ್ನ ಬೈಯೋಕ್ಕಾಗಲ್ಲ ಅಂತ ಪಕ್ಕದಲ್ಲಿ ಕೂತಿರೋರನ್ನ ಬೈಯೋದು, ಬಾಸ್ ಹತ್ರ ಎದುರು ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೆಂಡತಿ ಮೇಲೆ ತೋರಿಸೋದು. ಇದೆಲ್ಲ ಯಾಕಾಗತ್ತೆ ಅಂದರೆ ಕೆಲವು ಕಡೆ ವೀಕ್ನೆಸ್ ಇರುತ್ತೆ. ಅವರು ಆ ಥರ ಮಾತಾಡಿಬಿಟ್ರೆ ಕಪಾಳಕ್ಕೆ ಕೊಡಿಸ್ಕೋತಾರೆ. ಮನೆಯಲ್ಲಿ ಕಪಾಳಕ್ಕೆ ಕೊಡದೆ ಮಾತಾಡಿಸ್ತಾರೆ, ಅವರು ತಪ್ಪಿಲ್ಲದೆ ಇದ್ರು. ಏನು ಹೇಳ್ತೀರಾ ಅದಕ್ಕೆ? ಅದರಿಂದ ಕೋಪ ಆ್ಯಕ್ಚುಲಿ ಯಾರ ಮೇಲೂ ಮಾಡ್ಕೊಳ್ಳೋದಲ್ಲ. ಅದು ಕೋಪ ನಿನ್ನ ಸ್ವಭಾವ, ಅದು ನಿನ್ನ ವೀಕ್ನೆಸ್, ಅದು ನಿನ್ನಲ್ಲಿ ತೊಂದರೆ ಇದೆ, ಅದಕ್ಕೆ ನಿಂಗೆ ಕಾರಣ ಬೇಕು ಆಚೆ ಹಾಕೋಕ್ಕೆ. ಒಬ್ಬನೇ ಕೂತ್ಕೊಂಡು ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಹೋಗುವಂಥ ವಿವೇಕ ಇಲ್ಲ. ಅವಿವೇಕದಿಂದ ಬೇರೆಯವ್ರ ಮೇಲೆ ಒಂದು ಕಾರಣ ಹುಡುಕ್ತೀಯಾ ಅಷ್ಟೇ. ಅಮ್ಮ, ಇನೋವೇಟಿವ್ ಆಗಿರೋಕ್ಕೆ ಆಧ್ಯಾತ್ಮ ಅಭ್ಯಾಸಗಳು ಮಾಡಿದ್ರೆ ಅದರಿಂದ ಸಾಧ್ಯ ಆಗುತ್ತಮ್ಮ? ಫಸ್ಟು ಇನೋವೇಷನ್ ಅಂದರೆ ಏನು ಅಂತ ನೋಡಬೇಕು. ಎಲ್ಲರೂ ಇನೋವೇಟಿವ್ ಆಗಿರಲ್ಲ, ಅದಕ್ಕೆ ಕ್ರಿಯೇಟಿವ್ ಆಗಿರಬೇಕು ಮೊದಲು. ಎಲ್ಲರೂ ಕ್ರಿಯೇಟಿವ್ ಆಗಿರೋಕ್ಕಾಗಲ್ಲ, ಆದರೂ ಕ್ರಿಯೇಟಿವಿಟಿ ಎಲ್ಲರಲ್ಲೂ ಇದೆ. ಎಲ್ಲಿವರೆಗೂ ನಾನು ಮಾಡಿದೆ ಅಂತ ಕ್ರಿಯೇಟಿವ್ ಆಗಿ ಮಾಡೋದು ಇದೆಯಲ್ಲ, ಅದು ಬರೀ ಇಮಿಟೇಷನ್ ಅಷ್ಟೇ. ಬೇರೆಯವ್ರನ್ನ ನೋಡಿಕೊಂಡು ಕಾಪಿ ಕ್ಯಾಟ್ ಮಾಡಿರ್ತೀವಿ, ಅದು ಕ್ರಿಯೇಟಿವೇ. ಅವರೊಂದು ಪೇಂಟ್ ಮಾಡಿದರೆ ನಾವು ಪೇಂಟ್ ಮಾಡಿದ್ವಿ, ಅದೇ ಥರ ಮಾಡಿದ್ದೀವಿ. ಅವರೊಂದೇನೋ ಡಿಸೈನ್ ಮಾಡಿದ್ದಾರೆ, ನಾವು ಡಿಸೈನ್ ಮಾಡಿದ್ವಿ. ಎಲ್ಲರೂ ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಕ್ರಿಯೇಟಿವ್ ಏನಿದೆ ಅದರಲ್ಲಿ? ಕಾಪಿ. ಯಾರೂ ಇವತ್ತವರೆಗೂ ಮಾಡದೇ ಇರೋದು. ಯಾಕೆ ಅಂದರೆ ಯಾರೂ ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರು ಯುನೀಕ್. ಯಾರ ಮನಸ್ಸಿಗೂ ಬರದೇ ಇರೋದು, ಯಾರ ಕಲ್ಪನೆಯಲ್ಲೂ ಬರದೇ ಇರೋದು, ಎಲ್ಲಿಂದಲೋ ಬಂದು ಒಂದು ಸಡನ್ ಅಂತ ಆದಾಗ ಇದು ಅಸಾಧ್ಯ ಬೇರೆಯವರು ಮಾಡೋದು, ಇದು ಇವನ ಕೈಲೇ ಆಗಕ್ಕೆ ಸಾಧ್ಯ ಅಂಥದ್ದಕ್ಕೆ ಅವಕಾಶ ಕೊಡ್ತಾರಲ್ಲ, ಅವರಿಗೆಲ್ಲ ಬಿಟ್ಟಿರಬೇಕಾಗತ್ತೆ. ಅಹಂಕಾರದಲ್ಲಿ ಆಗಲ್ಲ ಇನೋವೇಟಿವ್ನೆಸ್. ಇಫ್ ಯು ಆರ್ ಎ ರಿಯಲಿ ಈಗೋಯಿಸ್ಟಿಕ್ ಪರ್ಸನ್, ಯು ಹ್ಯಾವ್ ದಟ್ ಪರ್ಸನಾಲಿಟಿ ಇದ್ದರೆ, ನಿನಗೆ ರಿಜಿಡ್ ಪರ್ಸನಾಲಿಟಿ, ಯು ಕ್ಯಾನ್ ಕಾಪಿ, ಯು ಕ್ಯಾನ್ ಇಮಿಟೇಟ್ ವೆರಿ ವೆಲ್, ಆ್ಯಂಡ್ ಯು ಕ್ಯಾನ್ ಕ್ಲೇಮ್ ದಟ್ ಇಟ್ ಈಸ್ ಮೈ ಕ್ರಿಯೇಷನ್. ಇಟ್ಸ್ ನಾಟ್ ಯುವರ್ ಕ್ರಿಯೇಷನ್. Creation happens through you. Suddenly it will come to you. Intuitively it will happen. That creativity has an innovative quality nobody has done. ಯಾರೂ ನೋಡಿರಲ್ಲ ಅಂಥದ್ದು ಬರುತ್ತೆ. ಅದಕ್ಕೆ ಹೇಳೋದು, ಸೈಂಟಿಸ್ಟ್ಗಳು ಕೂತ್ಕೊಂಡಿದ್ದಾಗ ಅವರು ಒಂದು ಸ್ಪೇಸ್ ನೋಡ್ತಾರೆ. ಅವರು ಯೋಚನೆ ಮಾಡಿ 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 ಅವರು ಡಿಸ್ಕವರ್ ಮಾಡಲ್ಲ. ಯೋಚನೆ ಎಲ್ಲ ನಿಂತು ಹೋಗುತ್ತೆ, ಒಂದು ದೊಡ್ಡ ಸ್ಪೇಸ್ ಕಾಣುತ್ತೆ. ಆ ಖಾಲಿ ಜಾಗದಿಂದ ಏನೋ ಒಂದು ಹೊಳೆಯುತ್ತವ್ರಿಗೆ, ಅದು ಡಿಸ್ಕವರಿ. ಈವನ್ ಡಿಸ್ಕವರಿ ಈಸ್ ಎ ಕ್ರಿಯೇಟಿವಿಟಿ, ಇನೋವೇಷನ್, ಬಿಕಾಸ್ ಇಟ್ ಹ್ಯಾಸ್ ಅಪಿಯರ್ಡ್, ಇಟ್ ಕಮ್ಸ್. ಅವರು ಅದರಲ್ಲಿ ನೋಡ್ತಾರೆ, ಅವರು ಕೇಳಿ ಹೇಳ್ತಾರೆ, ಅದು ಹೊಳೀತು ನನಗೆ ಅಂತ ಹೇಳ್ತಾರೆ. ಡಿಸ್ಕವರಿ ಈಸ್ ಅ ಹೊಳೆಯೋದು. ಅದೇನು ಅವ್ರು ಯೋಚನೆ ಮಾಡ್ಕೊಂಡು ಮಾಡಲ್ಲ. ಅರ್ಥ ಆಯ್ತಾ? ಇವತ್ತು ತಿಳ್ಕೊಳ್ಳಿ, ಅದಕ್ಕೆ ಯಾರೂ ಇನ್ಸ್ಪೈರ್ ಮಾಡೋದು ಬೇಕಿಲ್ಲ ಇನೋವೇಷನ್ಗೆ. ಕ್ರಿಯೇಟಿವ್ ಆಗಿರೋಕ್ಕೆ ನೀವು ಬೇರೆಯವ್ರು ಮೋಟಿವೇಟ್ ಮಾಡ್ಬೋದು. ಬುದ್ಧ, ರಾಮಕೃಷ್ಣ ಪರಮಹಂಸರು, ಎಲ್ಲರನ್ನೂ ತಗೊಳ್ಳಿ. ಅವ್ರಿಗೆ ಯಾರು ಮೋಟಿವೇಶನ್ ಬೇಕು ಬುದ್ಧ ಆಗೋಕ್ಕೆ? ಬುದ್ಧಂಗೆ ಯಾರು ಇನ್ಸ್ಪೈರ್ ಮಾಡಿದ್ರು ಹಾಗಾಗಕ್ಕೆ? ನೋಬಡಿ. ಅದು ಯಾರು ಇನ್ಸ್ಪಿರೇಷನ್ನು ಇಲ್ಲದೆ ಒಳಗಡೆಯಿಂದಾನೇ ಇನ್ಸ್ಪೈರ್ ಆಗ್ತಾರೆ, ಅವ್ರು ಮಾಡೋದೆಲ್ಲ ಸಮಥಿಂಗ್ ಇನೋವೇಟಿವ್, ಲೋಕದಲ್ಲಿ ವಿಶೇಷವಾಗಿ ಉಳಿಯುತ್ತದೆ. ಬಟ್ ಆ ಥರ ಇರೋದಕ್ಕೆ ಎಲ್ಲರಿಗೂ ಶಕ್ತಿ ಇದೆ. ವೆರಿ ಫ್ಯೂ ಪೀಪಲ್ ವಿಲ್ ಎಕ್ಸ್ಪ್ಲೋರ್ ದಟ್. ಇಟ್ಸ್ ಎನ್ ಎಕ್ಸ್ಪ್ಲೋಷನ್. ಅಮ್ಮ, ಕೋಪ ಬಂದಾಗ ಕೆಟ್ಟ ಮಾತು ಯಾಕೆ ಬರುತ್ತಮ್ಮ? ಇವಾಗ ಕೆಟ್ಟ ಮಾತು ಅನ್ನೋದು ಏನು ಅಂತ ನೋಡೋಣ. ಕೆಟ್ಟ ಮಾತು ಅಂದರೆ
ಅದು ತೊದಲ್ದಾಗ ಏನೇನು ಶಬ್ದ ಬರುತ್ತೆ, ನಾಲ್ಗೆ ತೊದಲ್ದಾಗ ಏನೇನು ಶಬ್ದ ಬರುತ್ತೆ ಅವೆಲ್ಲ ಕೆಟ್ಟದ್ದು ಶಬ್ದಗಳೇ. ಆಮೇಲೆ ನಮ್ಮ ಶಕ್ತಿ ಕೆಳಮುಖವಾಗಿ ಹೋದಾಗ ಕೂಡ ಯು ಬಿಕಮ್ ವೀಕ್. ಆ ವೀಕ್ನೆಸ್ನಲ್ಲಿ ನಮಗೆ ನಡುಗಕ್ಕೆ ಶುರುವಾಗುತ್ತೆ, ನಾಲ್ಗೆ ನಡುಗೋದು. ತಮಸಿಕ್ ಆಹಾರ ತಿಂದಾಗ ನಾಲ್ಗೆ ದಪ್ಪ ಆಗಿರುತ್ತೆ, ತಮಸ್ಥಿತಿನಲ್ಲಿ ಇರ್ತಾರೆ. ಕೋಪ ಅನ್ನೋದು ಒಂದು ಎಕ್ಸ್ಪ್ರೆಷನ್ ಅಲ್ವಾ? ಯಾವುದರ ಎಕ್ಸ್ಪ್ರೆಷನ್ನು? ಈ ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಲ್ಲಿ ಕ್ರೋಧದಲ್ಲೇ ಹೊರಗೆ ಬರುತ್ತೆ ಅಂತ ಹೇಳಿದ್ದೆ ಅಲ್ಲ ನಾನು, ಎಷ್ಟು ಕಡೆ ಹೇಳಿದ್ದೀನಿ. ಎಕ್ಸ್ಪ್ರೆಷನ್ನು ಆಸೆಗೆ ಕೋಪನೇ, ನಿಮ್ಮ ಮೋಹಕ್ಕೆ ಕೋಪನೇ, ನಿಮ್ಮ ಹೊಟ್ಟೆ ಉರಿ ಬಂದರೆ ಕೋಪನೇ. ಕೋಪ ಅನ್ನೋದು ಎಲ್ಲ ಗುಣಗಳು ಮದದಲ್ಲಿ ಹೊರಗೆ ಬರಬೇಕಾದ್ರೆ ಬರುವಂಥದ್ದು. ಆ ಸಿಟ್ಟು ಅದು ಬಂದಾಗ ನಿಮಗೆ ಮಾತಾಡೋಕ್ಕೆ ಏನೂ ಗೊತ್ತಾಗೋದೇ ಇಲ್ಲ. ಅಂದರೆ ನೀವು ಯಾವ್ಯಾವುದನ್ನು ಕೆಟ್ಟದ್ದು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಬೇಡ ಬೇಡ ಬೇಡ, ನಾನು ಮಾತಾಡಬಾರ್ದು, ನಾನು ಮಾತಾಡಲ್ಲ ತಳ್ಳಿ ಇಟ್ಕೊಂಡಿರ್ತೀರ. ಎಲ್ಲನೂ ಬೇಕು ಬೇಡಗಳು ಜಾಸ್ತಿ ಇರುತ್ತೆ. ಸ್ವಾರ್ಥದಲ್ಲಿ, ಅಹಂಕಾರದಲ್ಲಿ, ಕಾನ್ಫ್ಲಿಕ್ಟಲ್ಲಿ, ಮೈಂಡಲ್ಲಿ ಬೇಡದೇ ಇರೋದು ತುಂಬ ದೊಡ್ಡ ಒಂದು ಶಬ್ದಕೋಶ ಇದೆ. ಇದೆಲ್ಲ ನಾನು ಯೂಸ್ ಮಾಡಬಾರ್ದು, ಯಾಕೆಂದರೆ ಕಂಡೀಷನ್ ಮಾಡಿರ್ತಾರೆ, ಈ ಥರದ ಕೆಟ್ಟ ಕೆಟ್ಟ ಮಾತೆಲ್ಲ ಆಡಬಾರ್ದು, ಇದೆಲ್ಲ ಆಪೋಸಿಟ್ಟು, ಒಳ್ಳೆಯದಕ್ಕೆ ಆಪೋಸಿಟ್ ಇದೆಲ್ಲ, ಅದೆಲ್ಲ ಕೆಟ್ಟದ್ದು ಅಂತ ಡಿಕ್ಷನರಿನೇ ಇರುತ್ತೆ ನಿಮ್ಮ ಒಳಗಡೆ. ಯಾಕೆಂದರೆ ಎಷ್ಟೋ ಜನ್ಮದಿಂದ ಆ ಥರ ಕೆಟ್ಟ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಬೈಸ್ಕೊಂಡು ಅನುಭವ ಪಟ್ಕೊಂಡು ಬೇರೆಯವ್ರಿಗೆ ಬೈದು ಅದಕ್ಕೆ ಕರ್ಮ ಕಟ್ಕೊಂಡು ಎಲ್ಲ ಆಗಿರುತ್ತೆ ನಮ್ಮಲ್ಲಿ. ಅದೆಲ್ಲ ಇರುತ್ತೆ, ಅದೆಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೆ ಎಕ್ಸ್ಪ್ಲೋರ್ಡ್ ಆದಾಗ ಫಸ್ಟ್ ಏನು ಬರುತ್ತೆ? ಈ ಥರದ ಕೆಟ್ಟ ಕೆಟ್ಟದೆಲ್ಲ ಬರುತ್ತೆ ಆಚೆಗೆ. ನಮಗೆ ಅಭ್ಯಾಸ ಆಗಿದೆಲ್ಲ ಬೇಡ ಅಂತ ಹೇಳಿರ್ತಾರಲ್ಲ, ಈ ಥರ ಮಾತಾಡಬಾರ್ದು ಅಂತ, ಈ ಥರ ಮಾತಾಡೋದೆಲ್ಲ ಕೆಟ್ಟದ್ದು ಅಂತ ನಮಗೆ ಬೇಗ ರೆಕಾರ್ಡ್ ಆಗುತ್ತೆ. ಮೈಂಡ್ಗೆ ಯಾವುದು ಬೇಡ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಇಂಥದ್ದೆಲ್ಲ ನಮಗೆ ಸಹಿಸಲ್ಲ, ಸರಿಗಿದ್ದಾಗ ನಾವು ಸಹಿಸಲ್ಲ, ನಮ್ಮೊಳಗೆ ಇರುತ್ತದು, ಅದಕ್ಕೆ ನಾವು ಸಹಿಸಲ್ಲ. ಅದು ಮಾತಾಡಿದ್ರೆ ಯಾರಾದರೂ ಕೆಟ್ಟದಾಗ ಬೈದರೆ ನಮಗೂ ಗೊತ್ತು ಏನು ಅಂತ ಅದರ ಮೀನಿಂಗು, ಅದಕ್ಕೆ ಇರಿಟೇಟ್ ಆಗೋದು. ಇರಿಟೇಟ್ ಆಗಬಾರ್ದು. ಆ್ಯಕ್ಚುಲಿ ನಮ್ಮಲ್ಲಿ ಅದು ಇಲ್ಲದೆ ಇದ್ದರೆ ಇರಿಟೇಟ್ ಮಾಡ್ಕೋಬಾರ್ದು. ನಮ್ಮಲ್ಲಿ ಇರೋದ್ರಿಂದ ಅದು ಇರಿಟೇಟ್ ಆಗುತ್ತೆ. ಇವ್ರು ನನ್ನೊಳಗಿರೋದನ್ನು ಹೇಳ್ತಾ ಇದ್ದಾರಲ್ಲ, ಅದು ಇರಿಟೇಟ್ ಮಾಡಿದಾಗ ಅದು ಚುಚ್ಚತ್ತೆ, ನೀವು ಆಡೋ ಹಂಗಾಗುತ್ತೆ, ವಾಪಸ್ ಹೇಳ್ತೀರಾ ನೀವು. ಹೀಗೆ ಕೆಟ್ಟದ್ದು ಶಬ್ದಗಳೆಲ್ಲ ಡಿಕ್ಷನರಿ ತೆಗೆದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಿಮ್ಮೊಳಗಡೆ ಡಿಕ್ಷನರಿ ಪುಸ್ತಕಕ್ಕೆ ಹೋಗಬೇಡಿ, ಎಷ್ಟು ಒಳ್ಳೆಯದನ್ನು ನೀವು ತೋರಿಸಿದ್ದೀರಾ ಅಷ್ಟು ಕೆಟ್ಟದ್ದು ನಿಮ್ಮಲ್ಲಿದೆ. ಒಳ್ಳೇದು ಹೆಂಗೆ ಲಿಸ್ಟ್ ಮಾಡ್ತೀರಾ ಅಷ್ಟು ಕೆಟ್ಟಿದ್ದು ನಿಮ್ಮಲ್ಲಿ ಇರೋದ್ರಿಂದನೇ ಅದನ್ನು ಕವರ್ ಮಾಡೋಕ್ಕೆ ಅಷ್ಟು ಒಳ್ಳೇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಅದೆಲ್ಲ ಆಚೆ ಬಂದುಬಿಡುತ್ತೆ, ಆಪೋಸಿಟ್ ತಿರ್ಗಿಸಾಗ್ತದೆ. ಹೀಗಿರೋರು ಹೀಗಾಗ್ತೀರಾ, ಆಟೋಮೆಟಿಕ್ಕಾಗಿ ಬರುತ್ತೆ. ಎಷ್ಟು ನಯವಾಗಿ ಮಾತಾಡ್ತಿರ್ತೀರ ಅಷ್ಟು ಜೋರಾಗಿ ಮಾತಾಡ್ತೀರ, ಎಷ್ಟು ಒಳ್ಳೇದು ಮಾತಾಡ್ತಿರ್ತೀರ ಪ್ರೀತಿಯಿಂದ ಅಷ್ಟು ದ್ವೇಷ ತುಂಬ್ಕೊಂಡು ಬರುತ್ತೆ. ಎಷ್ಟು ನಿಮಗೆ ಸಹನೆಯಿಂದ ಇರುತ್ತೆ ಅಷ್ಟು ಹೊಟ್ಟೆ ಉರಿನಲ್ಲಿ ಕೆಟ್ಟದಾಗಿ ಮಾತಾಡ್ತೀರ. ಎಲ್ಲ ಅದೇ ಎಮೋಷನ್ ಅಲ್ಲೇ ತಿರುಗಿ ಹಾಕ್ತಾ ಇರುತ್ತೆ. ಡೆಪ್ತ್ ಇಲ್ಲ ಯಾವುದಕ್ಕೂ. ಈ ಒಳ್ಳೆಯದಕ್ಕೂ ಡೆಪ್ತ್ ಇಲ್ಲ, ಈ ಕೆಟ್ಟದಕ್ಕೂ ಡೆಪ್ತ್ ಇಲ್ಲ. ಅಮ್ಮ, ಚಿಪ್ಪುಂಡ್ರನ್ನ ಧಾರಾಳವಂತರಾಗಿ ಮಾಡಲು ಆಗುತ್ತಮ್ಮ? ಚಿಪ್ಪುಂಡ್ರನ್ನ ಧಾರಾಳ ಮಾಡೋದು ಹೇಗೆ? ನಾನು ಜಿಪುಣತನ ಸಹಜವಾದ ಒಂದು ಸ್ವಭಾವ ಅಂತ ಹೇಳಲ್ಲ. ಜಿಪುಣತನ ಒಂದು ಅಭ್ಯಾಸದ ಮೇಲೆ, ನಮ್ಮ ಅಹಂಕಾರದಿಂದ, ಸ್ವಾರ್ಥದಿಂದ, ವ್ಯಾಮೋಹದಿಂದ, ಎಲ್ಲ ನನಗೆ ಬೇಕು ಅನ್ನುವ ಲೋಭಿತನದಿಂದ, ದುರಾಸೆಯಿಂದ, ಬೇರೆಯವ್ರನ್ನ ಸಹಿಸಕ್ಕಾಗದೆ ತಾನು ಅಕ್ಯುಮುಲೇಟ್ ಮಾಡಿಟ್ಕೊಂಡಿರುತ್ತಲ್ಲ, ಅದು ಹಣ ಇರ್ಬೋದು, ಹೆಸರು ಇರ್ಬೋದು, ಕೀರ್ತಿ ಇರ್ಬೋದು, ಅದೇನೋ ಅಷ್ಟೂ ಅಹಂಕಾರದ್ದು. ಅಷ್ಟು ಇರೋದ್ರಿಂದ ಅಹಂಕಾರಕ್ಕೆ ಬಲ. ಅಹಂಕಾರ ಆ್ಯಕ್ಚುಲಿ ಅದು ಅಹಂಕಾರ ಅನ್ನೋದೂ ಇಲ್ಲ. ಆ ನಾನು ಅನ್ನೋ ಐಡೆಂಟಿಟಿನ ಮಾಡಿಕೊಂಡು, ಕಂಡೀಷನ್ ಮಾಡಿಕೊಂಡು, ಅದಕ್ಕೆ ಆಹಾರ ಹಾಕೋದಕ್ಕೆ ಇದೆಲ್ಲ ಸ್ವಭಾವಗಳನ್ನು ಬೆಳೆಸ್ಕೊಂಡು ನಾವು ಬಲವಾಗಿರೋ ಒಂದು ಐಡೆಂಟಿಟಿ, ನನಗೆ ಬೇಕು, ಇದು ನಾನಿದು, ನಂದಿದು, ಇಷ್ಟೊಂದು ಕ್ಲೇಮ್ ಮಾಡಿ ಇದು ಒಂದು ಜನ್ಮದ್ದಲ್ಲ. ಫಸ್ಟ್ ತಿಳ್ಕೊಳ್ಳಿ, ಎಲ್ಲರಿಗೂ ಒಂದೇ ಸಮ ಇರುತ್ತೆ ಆ ಒಂದು ಹೋಲ್ಡಿಂಗ್ ಅಂತ ಅಲ್ಲ.
ಇದು ಡಿಪೆಂಡ್ಸ್, ಜನ್ಮ ಜನ್ಮಾಂತರದ ಅಭ್ಯಾಸ, ಕರ್ಮ. ಪಾಪ ಅದು ಅವ್ರಿಗೆ ಗೊತ್ತಿಲ್ಲ, ಅದು ಅಜ್ಞಾನ. ಆದರೆ ಈ ಎಮೋಷನ್ಸ್ ಏನಿದೆ ಅದನ್ನು ಹಿಂದಿನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. 6 ಗುಣಗಳಿದೆಯಲ್ಲ, ಅದು ರಾಕ್ಷಸರ ಥರ, ಮೊಸಳೆಗಳ ಥರ ನಿಮ್ಮನ್ನು ಸಂಸಾರದಲ್ಲಿ ಸಿಕ್ಕಾಕ್ಸ್ಬಿಡುತ್ತೆ ಅಂತ. ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಅರಿಷಡ್ ವರ್ಗಗಳು. ಈ ಅರಿಷಡ್ ವರ್ಗಗಳು 6 ಬೇರೆ ಬೇರೆ ಇದ್ರೂ ಒಂದೇ. ಅದು ಕೆಟ್ಟ ಗುಣ, ರಾಕ್ಷಸ ಗುಣ. ಅದು ನಮ್ಮನ್ನು ಕೆಳಗಡೆ ಎಳೆಯೋ ಗುಣ. ಅದಷ್ಟು ಬೇರೆ ಬೇರೆ 6 ಬಣ್ಣದಲ್ಲಿ ಕಾಣಿಸುತ್ತೆ. ಅದರಲ್ಲಿ ಜಿಪುಣತನೂ ಗ್ರೀಡಿನೆಸ್ಸು ಕೂಡ ಅದರಲ್ಲೂ ಒಂದು. ಅದರಲ್ಲಿ ಎಲ್ಲ ಇದೆ. ಗ್ರೀಡಿನೆಸ್ನಲ್ಲಿ ಏನು ಆಸೆ ಇಲ್ವಾ? ತುಂಬ ಆಸೆ ಇದೆ, ಜಲಸಿ ಇದೆ, ಎಲ್ಲ ಇದೆ. ಇದಿಷ್ಟು ಎಮೋಷನ್ನು ಮೈಂಡ್ ಎಮೋಷನ್. ಇದನ್ನು ಮೈಂಡ್ ಅಂತ ಕರೀತಾರೆ. ಇದು ಮೇಲ್ಮನಸ್ಸಿನಲ್ಲಿ ಎದ್ದ ಕೆಲವು ಅಲೆಗಳಷ್ಟೇ, ಬಂದು ಹೋಗೋ ಅಲೆಗಳು. ಇದಕ್ಕೆ ಸೋರ್ಸ್ ಇಲ್ಲ, ಏನಿಲ್ಲ. ನಮ್ಮ ಕರ್ಮನೇ ಸೋರ್ಸು, ನಮ್ಮ ಅಹಂಕಾರನೇ ಸೋರ್ಸು. ಇದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೋಬಾರ್ದು. ಫಸ್ಟು ಅವರನ್ನು ನೋಡಬೇಕಾದ್ರೆ ಬದಲಾಯಿಸೋಕ್ಕೆ ಸಾಧ್ಯ. ಅವ್ರನ್ನ ನೋಡಬೇಕಾದ್ರೆ ಅವ್ರಿಗೆ ಮುಂಚೆ ಗೊತ್ತಾಗಬೇಕು, ನಾನು ಭಾಳ ಗ್ರೀಡಿ, ಅದಕ್ಕೆ ನಾನು ಸಫರ್ ಮಾಡ್ತಾ ಇದ್ದೀನಿ ಲೈಫಲ್ಲಿ, ನನ್ನಲ್ಲಿ ದುರಾಸೆ ಇದೆ, ಅದಕ್ಕೆ ನನಗೆ ಈ ಥರ ಕಾಯಿಲೆ ಬಂದಿದೆ, ನನಗೆ ಹೊಟ್ಟೆ ಉರಿ ಇದೆ, ಅದಕ್ಕೆ ನನಗೆ ಈ ರೀತಿ ನನಗೆ ತೊಂದರೆ ಆಗ್ತಾ ಇದೆ ಬಾಡಿನಲ್ಲಿ, ಮೈಂಡಲ್ಲಿ. ಡಿಪ್ರೆಷನ್ಗೆ ಕಾರಣ ನನ್ನ ಜಲಸಿ, ಮೋಹ, ವ್ಯಾಮೋಹ ಅಂತ ಗೊತ್ತಾಗಿಸ್ಬೇಕು. ಅದಕ್ಕೆ ಸೆಲ್ಫ್ ನಾಲೆಡ್ಜ್ ಭಾಳ ಮುಖ್ಯ. ಆ ಥರ ಗುರುಗಳ ಹತ್ರ ಬಂದಾಗ, ನೋಡು ನಿನಗೆ ಈ ಗುಣ ಇರೋದ್ರಿಂದ ಈ ಕಾಯಿಲೆಯಲ್ಲಿ ನೀನು ಅನುಭವಿಸ್ತಾ ಇದೆಯಾ ಅಂತ ಕರೆಕ್ಟಾಗಿ ಗುರು ಅದನ್ನು ಡಯಾಗ್ನೈಸ್ ಮಾಡಿ ಹೇಳ್ತಾರೆ. ಅದಾದಮೇಲೆ ಅವ್ರು ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಡಲ್ಲ, ಹೊಟ್ಟೋಗ್ತಾರೆ ಅಲ್ಲಿಂದ ಕೋಪ ಮಾಡಿಕೊಂಡು, ನಾನೇನು ಹಾಗಲ್ಲ ಅಂತ. ಯಾಕೆಂದರೆ ಮುಚ್ಚಿಟ್ಟಿರ್ತಾರೆ, ಅದನ್ನು ತೆಗೆದು ತೋರಿಸಿದಾಗ ಇಷ್ಟ ಆಗಲ್ಲ. ಅವ್ರಿಗೆ ಗೊತ್ತಾಗಬೇಕು. ನಂಬರ್ 1 ಗೊತ್ತಾದ ತಕ್ಷಣ ಈ ಮೇಲ್ಗಡೆಯೇ ಇರುತ್ತಲ್ಲ, ಅದರಲ್ಲಿ ಅವ್ರು ಒಪ್ಕೋಬೇಕು. ಅದನ್ನು ತೆಗೆದಾಕೋಕ್ಕಾಗಲ್ಲ. ರೂಟ್ ಆಳ ಹೊಟ್ಟೋಗಿದೆ, ಅದು ಡೀಪ್ ರೂಟೆಡ್. ಅದು ನೀ ಹೇಳಿದ ತಕ್ಷಣ ಅವ್ರೇನು ಕೇಳಿಬಿಡಲ್ಲ, ಬದಲಾಯಿಸೋಕ್ಕೂ ಸಾಧ್ಯ ಇಲ್ಲ. ವಿಷ ಆಗಲೇ ನರ್ವ್ಸ್ಗೆಲ್ಲ ಹೊಟ್ಟೋಗಿದೆ, ಅವ್ರ ಬ್ಲಡ್ ಆ್ಯಂಡ್ ಬೋನ್ ಹೊಟ್ಟೋಗಿದೆ, ಬೋನ್ ಮ್ಯಾರೋಗೂ ಹೊಟ್ಟೋಗಿದೆ. ಆ ಗ್ರೀಡಿನೆಸ್ಸು ಹೇಗೆ ತೆಗಿತೀಯಾ? ಅವ್ರಿಗೆ ಒಂದು ಜನ್ಮದಲ್ಲಿ ಆಗಲ್ಲ, ಆದರೂ ಒಂದು ಸ್ಟೆಪ್ಪು ಕೊಟ್ಟು ಬರೀ ಒಳ್ಳೆ ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬೋದು. ಅದರಿಂದ ಅವ್ರಿಗೆ ಹೇಳಬೇಕು, ನೀನು ಮೊದಲು ಒಪ್ಕೋ, ಡೈವ್ ಇನ್ ಟು ದಿ ಸೇಮ್ ಎಮೋಷನ್, ಮುಳುಗು ಅದರಲ್ಲೇ. ಅದರ ಆಪೋಸಿಟ್ಟಾಗಿ ನೀನು ಧಾರಾಳ್ತನ ತೋರಿಸ್ಕೋಬೇಡ. ತೋರಿಸ್ಕೊಳ್ಳೋ ಧಾರಾಳ್ತನದಲ್ಲಿ ನಿನಗೆ ಮೋಸ ಮಾಡ್ಕೋತೀಯ. ಅದು 4 ಜನಕ್ಕೆ ನೀನು ಎಲ್ಲರಿಗೂ ಗೊತ್ತಿರೋಂಗೆ ಕೊಡ್ಬೋದು, ಆದರೆ ನಿನಗೆ ಗೊತ್ತು, ನಿನಗಿನ್ನೂ ಕೊಡೋಕ್ಕೆ ಶಕ್ತಿ ಇದೆ, ನೀನು ಕೊಟ್ಟಿಲ್ಲ, ನೀನು ಜಿಪ್ಣಿ ಅಂತ ಗೊತ್ತಿರಬೇಕು, ಜಿಪ್ಣ ಅಂತ ಗೊತ್ತಾಗಿರ್ಬೋದು. ಈಗ ನೀನೇನು ಮಾಡು, ಡೈವ್ ಮಾಡು, ನಿನ್ನ ಗ್ರೀಡಿನೆಸ್ನಲ್ಲಿ ಮುಳುಗು, ನಿನ್ನ ಡಿಸೈರಲ್ಲಿ ಮುಳುಗು, ನಿನ್ನ ಒಂದು ಕಾಮಕ್ರೋಧಾದಿಗಳನ್ನು ನೀನು ತಿಳ್ಕೊಂಡ್ಮೇಲೆ ಮುಳುಗು, ಪರವಾಗಿಲ್ಲ. ಅದರ ಆಪೋಸಿಟ್ ಶೋ ಮಾಡಬೇಡ. ಆದರೆ ಒಳಗಡೆ ಡೀಪಾಗಿ ಹೋದಾಗ ದ ಸೇಮ್ ಎಮೋಷನ್ ಟಚಸ್ ದಿ ಬಾಟಮ್ ರಾಕ್. ಒಳಗಡೆ ಹೋದಾಗ ಅಲ್ಲಿ ನಿಜವಾದ ತೃಪ್ತಿ, ಧಾರಾಳ್ತನ, ಸಹನೆ. ಇದ್ರದ್ದು ಆಪೋಸಿಟ್ ಏನು ನೀನು ಕೇಳ್ತೀಯೋ, ಇಷ್ಟು ದಿನ ತೋರಿಸ್ಕೊಳ್ತಾ ಇದೆಯೋ, ತೋರಿಸ್ಕೊಳ್ಳೋದು ನಿಂತಾಗ ಸಹಜವಾದದ್ದು ಒಳಗಡೆ ಇದೆ ಅಂತ ಗೊತ್ತಾಗ್ತದೆ. ಇದಕ್ಕೆ ಧ್ಯಾನ ಸ್ವಲ್ಪ ಮಾಡಬೇಕಾಗತ್ತೆ. ಧ್ಯಾನದಲ್ಲಿ ನಾವು ಡೈವ್ ಮಾಡೋದು ಮನಸ್ಸನ್ನು, ಡೈವ್ ಮಾಡೋದು ಈ 6 ಅಲೆಗಳನ್ನು ಮೀರಿ ಹೋಗೋಕ್ಕೆ, ಮನಸ್ಸನ್ನು ಮೀರಿ ಹೋಗೋಕ್ಕೆ. ಧ್ಯಾನದಲ್ಲಿ, ಮೌನದಲ್ಲಿ ನಾವು ಅದನ್ನು ಟಚ್ ಮಾಡ್ತೀವಿ. ಆಗ ಇದ್ದಕ್ಕಿದ್ದಂತೆ ಆವರಿಸ್ಕೊಂಡು ಬರುತ್ತೆ. ಏನು ಪ್ರೇಮ ಆವರಿಸ್ಕೊಂಡು ಬರುತ್ತೆ. ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕಂತ ಆಟೋಮೆಟಿಕ್ಕಾಗಿ ಅವ್ನು ಕೊಡೋಕ್ಕೆ ಶುರು ಮಾಡ್ತಾನೆ. ಅದರಿಂದ ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ. ದಟ್ ಟ್ರಾನ್ಸ್ಫಾರ್ಮೇಷನ್ ಈಸ್ ನಾಟ್ ಫ್ರಮ್ ಬಿಹೇವಿಯರ್ ಸೈಡ್, ಇಟ್ ಈಸ್ ಫ್ರಮ್ ದಿ ಕ್ಯಾರೆಕ್ಟರ್. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಡೀಪ್ ವಿದಿನ್. ಯು ಹ್ಯಾವ್ ಟು ಗೋ ಡೀಪ್ ಇನ್ ಟು ದೆಮ್. ಅದಕ್ಕೆ ಸರ್ಟನ್ ಮಂತ್ರಾಸ್ ಇದೆ, ಬೀಜ ಮಂತ್ರಗಳು ಕೆಲಸ ಮಾಡುತ್ತೆ. ಅವ್ರು ಡೈವ್ ಮಾಡಬೇಕು, ಆ ಮಂತ್ರ ಹಿಡ್ಕೊಂಡು ಗುರುನ ನಂಬಿ ಒಳಗೆ ಹೋಗಬೇಕು. ಆವಾಗ ಇದರಿಂದ ಬಂದ ತೊಂದರೆಗಳು ಮೊದಲು ಹೋಗ್ತಾ ಬರುತ್ತೆ. ಏಕೆಂದರೆ ಇದನ್ನೆಲ್ಲ ಹಿಡ್ಕೊಳ್ಳೋಕ್ಕೆ ಎನರ್ಜಿ ಇಟ್ಕೊಂಡಿರ್ತಾರೆ, ರಿಲೀಸ್ ಆಗಿರುತ್ತೆ. ಇವಾಗ ಅವರು ಫ್ರೀ ಆಗ್ತಾರೆ, ಅವ್ರಿಗೆಲ್ಲ ಕಾಯಿಲೆಗಳು ಹೋಗ್ತಾ ಬರುತ್ತೆ. ಫಸ್ಟು ಕಾಯಿಲೆಗಳು ಬಂದಿರೋದು ಇದಕ್ಕೇನು ಗೊತ್ತಾದ ಮೇಲೆ, ಇದರಿಂದ ಬಿಡುಗಡೆ ಆದರೆ ಮೊದಲು ಕಾಯಿಲೆಗಳು ಹೋಗುತ್ತೆ, ಬಾಡಿನಲ್ಲಿ ಫ್ರೀ ಆಗ್ತಾರೆ, ಮೈಂಡಲ್ಲಿ ಫ್ರೀ ಆಗ್ತಾರೆ. ಅವ್ರಿಗೆ ಸತ್ಯ ಗೊತ್ತಾಗುತ್ತೆ. ಅವರಷ್ಟು ಧಾರಾಳ ಇನ್ಯಾರೂ ಇಲ್ಲ. ಆಮೇಲೆ ಹೀಗೆ ಪುರಂದರದಾಸರ ಕತೆ ಕೇಳಿ, ಯಾವ ಥರ ಇದ್ದವ್ರು ಯಾವ ಥರ ಬದಲಾದರು.
ಅಲ್ವಾ? ಒಳಗಡೆಯಿಂದ ಟ್ರಾನ್ಸ್ಫಾರ್ಮೇಷನ್ ಸಾಧ್ಯ ಇದೆ. ಅಮ್ಮ ತುಂಬ ಮಾತಾಡ್ತಾ ಇರ್ತಾರೆ, ಸಡನ್ನಾಗಿ ಮೌನಕ್ಕೆ ಕೊಟ್ಟೋಗ್ತಾರೆ, ಯಾಕಿರ್ಬೋದಮ್ಮ? 2 ಕಾರಣ ಇದೆ. ಒಂದು ಸೈಕಲಾಜಿಕಲ್ ರೀಸನ್ ಇದೆ, ಒಂದು ಪರ್ಪಸ್ಲಿ ದೇ ಡೂ ಇಟ್. ಅವ್ರಿಗೆ ಚಾಯ್ಸ್ ಇದೆ. ಜಾಣ್ ಹುಚ್ಚು ಅಂತಾರೆ, ಇದು ಜಾಣ್ತನ. ಅದು ಕೆಲವ್ರ ಹತ್ರ ಎಲ್ಲ ಜೋರಾಗಿ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಕೆಲವ್ರ ಹತ್ರ ಅವ್ರು ಮೌನ ಆಗ್ತಾರೆ. ಸೆಲೆಕ್ಟೆಡ್ ಏರಿಯಾ, ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಅನಿಸಲ್ಲ, ಎಲ್ಲಿ ಅವ್ರ ಈಗೋ ಗೇಟ್ ಬೀಳುತ್ತೆ, ಎಲ್ಲಿ ಏನು ಮಾತಾಡಿದ್ರೆ ಹೇಗೋ ಅನಿಸುತ್ತೆ, ಅಲ್ಲಿ ಮೌನ ಆಗಿಬಿಡ್ತಾರೆ. ದಟ್ ಮೌನ ಈಸ್ ನಾಟ್ ಎ ಗುಡ್ ಮೌನ, ಇಟ್ ಈಸ್ ಅ ಆಚರಣೆ ಮೌನ. ಅದು ಹೊರಗಡೆಯಿಂದ ಇಟ್ಸ್ ಎನ್ ಆಬ್ಸೆನ್ಸ್ ಆಫ್ ಸಮಥಿಂಗ್. ಅದಕ್ಕೆ ಅವ್ರ ಪ್ರೆಸೆನ್ಸಲ್ಲಿ ಇರಲ್ಲ, ಅವರು ಮೌನದಲ್ಲಿರ್ತಾರೆ. ಅಂದರೆ ಅದಕ್ಕೆ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅವರಿಗೆ, ಸ್ವಲ್ಪ ಹೊತ್ತಿರ್ಬೋದು. ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಈ ಏರಿಯಾನಲ್ಲೆಲ್ಲ ನಾನು ಮಾತಾಡಬಾರ್ದು, ಮಾತಾಡಿದ್ರೆ ನನಗೆ ಕಷ್ಟ, ನಾನು ಬಯಸ್ಕೋಬೇಕಾಗತ್ತೆ, ತಪ್ಪು ಮಾಡಿರ್ತೀನಿ ಅಥವಾ ಗಿಲ್ಟ್ ಇರುತ್ತೆ, ಆ ಥರ. ದಿಸ್ ಸೆಲೆಕ್ಟಿವ್. ಇದು ಸ್ಮಾರ್ಟ್ನೆಸ್. ಇನ್ನೊಂದು ಸೈಕಲಾಜಿಕಲಿ ಸಮ್ಟೈಮ್ಸ್ ಮೋರ್ ಓವರ್ ಥಿಂಕಿಂಗ್, ಮೈಂಡ್ ಸ್ಟಾಪ್ಸ್. ಮೈಂಡ್ಗೆ ಆ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟು ಬ್ಲ್ಯಾಂಕ್ ಆಗಿಬಿಡುತ್ತೆ. ಅದು ಡಿಪ್ರೆಷನ್ ಸೈಡ್, ಅದು ಮೌನ ಆಗಿಬಿಡ್ತಾರೆ. ಅದು ಎಲ್ಲ ಕಡೆನೂ ಅವ್ರು ಹಂಗೆ ಇರ್ತಾರೆ. ಅವ್ರ ನಾಟಕ ಅಲ್ಲ ಅದು. ಅವ್ರಿಗೆ ಆವಾಗ ಸ್ವಲ್ಪ ಒಳ್ಳೆ ಇದು ಕನ್ಸೋಲ್ ಮಾಡೋರು, ಅಥವಾ ಒಬ್ಬರು ಯಾರಾದರೂ ಒಬ್ಬರು ಅವ್ರಿಗೆ ಅಸಿಸ್ಟ್ ಮಾಡೋರು, ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು, ಅಥವಾ ಅವ್ರಿಗೆ ಕಾಂಪೋಸ್ ಮಾಡೋಕ್ಕೆ ಯಾರಾದರೂ ಬೇಕಾಗ್ತಾರೆ, ಅವ್ರಿಗೆ ಸಲಹೆ ಕೊಡೋರು ಬೇಕಾಗ್ತಾರೆ. ಆ ಥರ ಒಂದು ಸಣ್ಣ ಟ್ರೀಟ್ಮೆಂಟಲ್ಲಿ ಮುಗಿಯುತ್ತದು. ಅದು ಸೈಕಲಾಜಿಕಲ್ ಪ್ರಾಬ್ಲಮ್. ಎರಡೂ ನೋಡ್ಕೋಬೇಕು ನಾವು. ಸೈಕಲಾಜಿಕಲ್ ಪ್ರಾಬ್ಲಮ್ ಆದರೂ ಕಷ್ಟ, ಅಂಥವ್ರು ವೀಕ್ ಆಗ್ತಾರೆ, ಮೈಂಡ್ ವೀಕ್ ಆಗುತ್ತೆ. ಎರಡನೇದು, ಈ ಥರ ಸ್ಮಾರ್ಟಾಗಿರೋ ಸಹವಾಸನೂ ಕಷ್ಟ. ಅವ್ರು ಹಾಗಿರ್ತಾರೆ, ಒಂದೊಂದು ಸತಿ ಕಿರ್ಚಿದ್ರೆ ಅವ್ರದ್ದೆಲ್ಲ ಆಚೆ ಬರುತ್ತೆ, ಎಕ್ಸ್ಪ್ಲೋಡ್ ಆಗೇ ಆಗುತ್ತೆ. ಒಂದು ಕಡೆ ಅಲ್ಲ, ಒಂದು ಕಡೆ ಎಕ್ಸ್ಪ್ಲೋಡ್ ಆಗುತ್ತೆ, ಒಬ್ಬರ ಹತ್ರ ಎಕ್ಸ್ಪ್ಲೋಡ್ ಮಾಡದೇ ಇದ್ದರೆ ಅದು ಅವ್ರಿಗೇನೆ ತೊಂದರೆ ಆಗುತ್ತೆ. ಅದೇ ಕ್ಯಾನ್ಸರಸ್ ಪ್ರಾಬ್ಲಮ್ ಎಲ್ಲ ಬರೋದು ಒಳಗಡೆ ಹಿಡಿದಿಟ್ಕೊಂಡು ಮಾತಾಡೋಕ್ಕಾಗದೆ ಹೆದರ್ಕೊಂಡು ಒಳಗಡೆ ಹಿಡ್ಕೊಳ್ತಾರಲ್ಲ, ಅಂಥವರೇ ಕ್ಯಾನ್ಸರ್ ಪೇಷಂಟ್ಸ್ ಆಗೋದು ಹೆಚ್ಚು. ಕಷ್ಟ ಹೇಳೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ, ಯಾರಿಗೂ ಏನು ಅನ್ನೋಕ್ಕಾಗಲ್ಲ, ಎದುರಿಸೋಕ್ಕಾಗಲ್ಲ. ಎವ್ರಿಥಿಂಗ್ ಜಸ್ಟ್ ಡೆಪಾಸಿಟ್ ಮಾಡಿ ಎನರ್ಜಿ ಎಲ್ಲ ತೊಂದರೆ ಆಗುತ್ತೆ. ಸಾರಗ್ರ